ಅದೇ ಸಮಯದಲ್ಲಿ ವಿಕ್ಟರ್ಗೋಸ್ಕರವಾಗಿ ಸಹ ನಮ್ಮ ಪ್ರಾರ್ಥನೆ ನಾವು ನೆನಪು ಮಾಡಿಕೊಳ್ಳೋಣ. ನಿನ್ನೆ ದಿನ ಒಂದು ಮೈನರ್ ಆಕ್ಸಿಡೆಂಟ್ ಆಗಿದೆ, ಅದರಿಂದ ಆರೋಗ್ಯವಾಗಿದ್ದಾರೆ. ಆದಾಗ್ಯೂ ಸಹ ಒಂದು ಕುಟುಂಬವನ್ನು ನಮ್ಮ ಪ್ರಾರ್ಥನೆ ನಾವು ನೆನಪು ಮಾಡಿಕೊಳ್ಳೋಣ. ಮುಂಜಾನೆ let's look into 5 men and 5 trees in the scripture. 5 ಜನ 5 ಮರಗಳು, ಅದರ ಕುರಿತಾದಂತಹ ಕೆಲವು ಆತ್ಮಿಕವಾದಂತಹ ಸತ್ಯತೆಗಳನ್ನು ಪ್ರೇರೆ ಮುಂಜಾನೆ ನಾವು ನೆನಪು ಮಾಡಿಕೊಳ್ಳೋಣ. ಸೊ 5 men 5 trees, 5 ಜನ 5 ಮರಗಳು. The very first one, it has the sinning man behind the tree. ಪಾಪಿಯಾದ ಮನುಷ್ಯನು ಮರದ ಹಿಂದೆ ಪಾಪಿಯಾದಂತ ಮನುಷ್ಯನು ಎಂಬಂತ ಮೊದಲನೇ ಒಂದು ಸಂಗತಿ. ಎರಡನೇದಾಗಿ ದ ಸೀಕಿಂಗ್ ಮ್ಯಾನ್ ಅಪ್ ಎ ಟ್ರೀ, ಮರದ ಮೇಲೆ ಹುಡುಕುತ್ತಾ ಇರುವಂತಹ ಒಬ್ಬ ಮನುಷ್ಯನು. ಮೂರನೇದಾಗಿ ಸಿನ್ಸಿಯರ್ ಮ್ಯಾನ್ ಅಂಡರ್ ಎ ಟ್ರೀ, ಒಬ್ಬ ಯಥಾರ್ಥವಾದಂತ ಒಬ್ಬ ಮನುಷ್ಯನು ಮರದ ಕೆಳಗಡೆ. ದ ಸಿನ್ಲೆಸ್ ಮ್ಯಾನ್ ಆನ್ ದ ಟ್ರೀ, ಪಾಪರಹಿತವಾದಂತ ಮನುಷ್ಯನು ಮರದ ಮೇಲೆ. ಮತ್ತು ಕಡೆಯದಾಗಿ ದ ಸೇವ್ಡ್ ಮ್ಯಾನ್ ಲೈಕ್ ಎ ಟ್ರೀ, ಒಬ್ಬ ರಕ್ಷಣೆ ಹೊಂದಿದ ಮನುಷ್ಯನು ಫಲಭರಿತವಾದಂತ ಒಂದು ಮರದ ಹಾಗೆ ಇದ್ದಾನೆ ಎಂಬುದಾಗಿ. When we say these things, the very first one it tells the sinning man behind the tree, ಮರದ ಹಿಂದೆ ಪಾಪಿಯಾದಂತ ಮನುಷ್ಯನು ಎಂಬುದಾಗಿ ಹೇಳುವಾಗ it speaks of the provision of salvation. ದೇವರು ರಕ್ಷಣೆಯ ಒಂದು ಸಿದ್ಧಾಂತವನ್ನು ಆತನು ಏರ್ಪಡಿಸಿಕೊಂಡಂತಹ ಒಂದು ಸಂಗತಿ ಅನ್ನೋದು ನಮಗೆ ತಿಳಿಸುವಂತದ್ದಾಗಿದೆ. ಹಾಗೆ ಮುಂದಕ್ಕೆ ಬರುವಾಗ ಎರಡನೇದಾಗಿ ದ ಸೀಕಿಂಗ್ ಮ್ಯಾನ್ ಅಪ್ ಎ ಟ್ರೀ, ಮರದ ಮೇಲೆ ಹುಡುಕ್ತಿರುವ ಮನುಷ್ಯನ ಎಂಬುದಾಗಿ ಹೇಳುವಾಗ ಇಟ್ ಸ್ಪೀಕ್ಸ್ ಆಫ್ ದ ಪರ್ಸ್ಯೂಟ್ ಆಫ್ ಸಾಲ್ವೇಷನ್, ಆ ರಕ್ಷಣೆಯ ಅನ್ವೇಷಣೆ, ಆ ರಕ್ಷಣೆಯನ್ನು ಹುಡುಕಿಕೊಂಡು ಹೋಗುವಂತಹ ಮನುಷ್ಯನ ಕುರಿತಾಗಿ ಅದು ತಿಳಿಸುವಂತದ್ದಾಗಿದೆ. ಅದೇ ಸಮಯದಲ್ಲಿ ಮೂರನೇದಾಗಿ ದ ಸಿನ್ಸಿಯರ್ ಮ್ಯಾನ್ ಅಂಡರ್ ಎ ಟ್ರೀ, ಮರದ ಕೆಳಗೆ ಪ್ರಾಮಾಣಿಕ ಮನುಷ್ಯನ ಎಂಬುದಾಗಿ ಹೇಳುವಾಗ ಇಟ್ ಸ್ಪೀಕ್ಸ್ ಆಫ್ ದ ಪ್ರಾಸ್ಪೆಕ್ಟ್ ಆಫ್ ಸಾಲ್ವೇಷನ್, ಅದು ರಕ್ಷಣೆಯ ಒಂದು ನಿರೀಕ್ಷೆಯನ್ನು ಅದು ತಿಳಿಸುವಂತದ್ದಾಗಿದೆ. ಅದೇ ಸಮಯದಲ್ಲಿ ದ ಸಿನ್ಲೆಸ್ ಮ್ಯಾನ್ ಆನ್ ದ ಟ್ರೀ, ಮರದ ಮೇಲೆ ಓರ್ವ ಪಾಪಿಯಾದಂತ ಪಾಪ ರಹಿತನಾದಂತ ಮನುಷ್ಯನ ಎಂಬುದಾಗಿ ಹೇಳುವಾಗ ದಟ್ ಸ್ಪೀಕ್ಸ್ ಆಫ್ ದ ಪ್ರೈಸ್ ಆಫ್ ಸಾಲ್ವೇಷನ್, ರಕ್ಷಣೆಯ ಆ ಒಂದು ಬೆಲೆಯನ್ನು ತೆತ್ತಂತ ಆ ಒಂದು ಸಂಗತಿಯನ್ನು ತಿಳಿಸುವಂತಾಗಿದೆ. ಹಾಗೆ ಐದನೇದಾಗಿ ದ ಸೇವ್ಡ್ ಮ್ಯಾನ್ ಲೈಕ್ ಎ ಟ್ರೀ, ಒಬ್ಬ ರಕ್ಷಣೆ ಹೊಂದಿದಂತ ಮನುಷ್ಯನು ಫಲಭರಿತವಾದಂತ ಒಬ್ಬ ಮರದ ಹಾಗೆ ಆತನು ಇರುವಂತವನಾಗಿದ್ದಾನೆ, ಇರಬೇಕು ಎಂಬುದಾಗಿ ನಮಗೆ ತಿಳಿಸುವಂತಾಗಿದೆ. ದಟ್ ಸ್ಪೀಕ್ಸ್ ಆಫ್ ದ ಪ್ರಾಡಕ್ಟ್ ಆಫ್ ಸಾಲ್ವೇಷನ್. ಪ್ರಿಯರೇ, ಈ ಮುಂಜಾನೆ ನಮಗಿರುವಂತಹ ಒಂದು ಸಮಯದಲ್ಲಿ ಆಲ್ 5 ಥಿಂಗ್ಸ್ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಕವರ್, ಎಲ್ಲ 5 ಸಂಗತಿಗಳನ್ನು ಸಹ ಅದನ್ನು ಕವರ್ ಮಾಡಲಿಕ್ಕೆ ಅದು ಸ್ವಲ್ಪ ಕಷ್ಟಕರವಾದಂತಹ ಸಂಗತಿ. ಇಫ್ ಗಾಡ್ ಬಿ ವಿಲ್ಲಿಂಗ್ ವಿಲ್ ಟ್ರೈ ಟು ಕವರ್ ಅಟ್ ಲೀಸ್ಟ್ ಒನ್, ದ ಸಿನ್ನಿಂಗ್ ಮ್ಯಾನ್ ಬಿಹೈಂಡ್ ದ ಟ್ರೀ, ಮರದ ಹಿಂದೆ ಪಾಪಿಯಾದಂತಹ ಮನುಷ್ಯನು. ಹಿ ಇಸ್ ಹೈಡಿಂಗ್ ಬಿಹೈಂಡ್ ದ ಟ್ರೀ. ಇಟ್ಸ್ ಸೆಂಟ್ ಜೆನೆಸಿಸ್ ಚಾಪ್ಟರ್ 3, ಆದಿಕಾಂಡಗಳ ಪುಸ್ತಕ 3ನೇ ಅಧ್ಯಾಯಕ್ಕೆ ದಯಮಾಡಿ ನಮ್ಮ ಗಮನವನ್ನು ತಿರುಗಿಸ್ರಿ. ಪ್ಲೀಸ್ ಟರ್ನ್ ಟು ಜೆನೆಸಿಸ್ ಚಾಪ್ಟರ್ 3. ಆದಿಕಾಂಡಗಳ ಪುಸ್ತಕ 3ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಹೀಗೆ ಓದುವಂತವರಾಗಿದ್ದೇವೆ. And they heard the voice of the Lord God walking in the garden in the cool of the day, and Adam and his wife hid themselves from the presence of the Lord God amongst the trees of the garden. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಬೇರೆ we know this story, ನಮಗೆಲ್ಲರಿಗೂ ಸಹ ಚೆನ್ನಾಗಿ ಗೊತ್ತುಂಟು. The sinning man behind the tree, he heard God. ಅಲ್ಲಿ ದೇವರ ಹೆಜ್ಜೆಯ ಸಪ್ಪಳ ಆತನಿಗೆ ಕೇಳಿಸಿತು. ದೇವರ ಹೆಜ್ಜೆಯ ಸಪ್ಪಳ ಕೇಳುತ್ತಿದ್ದ ಹಾಗೆ ಪ್ರೇರೆ he ran, ಓಡಿ ಹೋಗಿ ಮರದ ಹಿಂದೆ ಅಡಗಿಕೊಂಡು ಅಲ್ಲಿ ನಿದ್ದಂತಹ ಒಂದು ಸನ್ನಿವೇಶವನ್ನು ನಾವು ನೋಡುವಂತರಾಗಿದ್ದೇವೆ. ಪ್ರೇರೆ, when we just analyze the initial creation of man, ಮನುಷ್ಯನನ್ನು ಉಂಟು ಮಾಡಿದಂತ ಆ ಒಂದು ಸಂಗತಿಯನ್ನು ಪ್ರೇರೆ ಅವಲೋಕನ ಮಾಡುವಾಗ ಪ್ರೇರೆ ದ ವೆರಿ ಫಸ್ಟ್ ಕ್ರಿಯೇಷನ್ ಆಫ್ ಮ್ಯಾನ್, ಮನುಷ್ಯನನ್ನು ಉಂಟು ಮಾಡಿದಂತ ಆ ಒಂದು ಸಮಯದಲ್ಲೇ ದೇರ್ ವಿ ಸಿ ದ ಗ್ರೇಸ್ ಆಫ್ ಗಾಡ್. ಯಾಕೆಂದರೆ ದೇವರ ಒಂದು ಕೃಪೆಯ ಮನುಷ್ಯನ ಉತ್ಪತ್ತಿಯಲ್ಲಿ ದೇವರ ಒಂದು ಕೃಪಾಸ್ತವನ್ನು ನಾವು ತೋರಿಸುವಂತರಾಗಿದ್ದೇವೆ. ಹಿ ವಾಸ್ ದ ರೆಸಿಪಿಯೆಂಟ್ ಆಫ್ ಗಾಡ್ಸ್ ಗ್ರೇಸ್ ಆಸ್ ದ ಹೆಡ್ ಆಫ್ ಕ್ರಿಯೇಷನ್. ವಾಟ್? He was the recipient of grace, of the head of creation. ದೇವರು ಸೃಷ್ಟಿ ಮಾಡಿದಂತ ಎಲ್ಲಾ ಕಾರ್ಯದಲ್ಲಿ he was the recipient of grace. ಹಾಗೆ ಎಂಬುದಾಗಿ ಹೇಳಿದ್ರೆ ಏನು? ಯಾಕಂದ್ರೆ ದೇವರು ಎಲ್ಲಾ ಸಂಗತಿಗಳನ್ನು ಉಂಟು ಮಾಡಿದ್ರು. he is not like an animal. ದೇವರು ಮನುಷ್ಯರನ್ನು ಒಂದು ರೀತಿ ಪ್ರಾಣಿಯಾಗಿ ಉಂಟು ಮಾಡಲಿಲ್ಲ. ಆತನು ದೇವರು ಉಂಟು ಮಾಡಿದಂತ ಸಮಯದಲ್ಲಿ ಲೆಟ್ಸ್ ಕ್ರಿಯೇಟ್ ಮ್ಯಾನ್ ಇನ್ ಅವರ್ ಇಮೇಜ್. ಆತನು ಹೇಳಿದಂತ ಮಾತೇನು? ನಮ್ಮ ಹೋಲಿಕೆಗೆ ಸರಿಯಾಗಿ
ಮನುಷ್ಯನನ್ನು ಉಂಟು ಮಾಡೋಣ ಎಂಬುದಾಗಿ ದೇವರು ಮನುಷ್ಯನನ್ನು ಉಂಟು ಮಾಡಿದ ಮೇಲೆ ದ ವೆರಿ ಫಸ್ಟ್ ಕ್ರಿಯೇಷನ್ ಆಫ್ ಮ್ಯಾನ್, ದೇವರನ್ನು ಉಂಟು ಮಾಡಿ ಮನುಷ್ಯನನ್ನು ಉಂಟು ಮಾಡಿದ ಆ ಒಂದು ಸಮಯದಲ್ಲೇ ದೇರ್ ವಿ ಸಿ ದ ಇನಿಷಿಯಲ್ ಎಕ್ಸ್ಪ್ರೆಷನ್ ಆಫ್ ಗ್ರೇಸ್ ಟುವರ್ಡ್ಸ್ ಮ್ಯಾನ್. ಹಿ ವಾಸ್ ದ ಹೆಡ್ ಆಫ್ ಕ್ರಿಯೇಷನ್. ಎಲ್ಲ ಸೃಷ್ಟಿಯ ಮೇಲೆ ನೀನು ಸಾರ್ವಭೌಮತ್ವವನ್ನು ನೀನು ದೊರೆತನವನ್ನು ಮಾಡು ಎಂಬುದಾಗಿ ದೇವರು ಮನುಷ್ಯನನ್ನು ಉಂಟು ಮಾಡಿ ಆತನಿಗೆ ಏದೇನ್ ತೋಟದಲ್ಲಿ ಎಲ್ಲ ರೀತಿಯ ಅಧಿಕಾರವನ್ನು ದೇವರು ಅಲ್ಲಿ ಕೊಟ್ಟಿದ್ದನು ಪ್ರೇರೆ. ಹಿ ವಾಸ್ ನಾಟ್ ಲೈಕ್ ಎನಿ ಅದರ್ ಬೀಯಿಂಗ್. ಬೇರೆ ಒಂದು ಸೃಷ್ಟಿಕಾರ್ಯಲ್ಲ, ಮನುಷ್ಯನನ್ನು ಉಂಟು ಮಾಡಿದ ಮೇಲೆ ಹಿ ವಾಸ್ ಹ್ಯಾವಿಂಗ್ ಬಾಡಿ, ಸೋಲ್ ಅಂಡ್ ಸ್ಪಿರಿಟ್. ತನ್ನ ಹೋಲಿಕೆಗೆ ಸರಿಯಾಗಿ ಆತನು ಮನುಷ್ಯನನ್ನು ಉಂಟು ಮಾಡಿದನು. ಹಿ ವಾಸ್ ಹ್ಯಾವಿಂಗ್ ಎ ಕಮ್ಯೂನಿಯನ್ ವಿತ್ ಗಾಡ್. ದೇವರ ಜೊತೆಯಲ್ಲಿ ಅನ್ಯೋನ್ಯತೆಯನ್ನು ಆತನು ಏರ್ಪಡಿಸಿಕೊಂಡನು. ದಟ್ಸ್ ಹೌ ದ ರೆಸ್ಟ್ ಆಫ್ ದ ಕ್ರಿಯೇಷನ್, ದಟ್ ಪ್ರಿವಿಲೇಜ್ ವಾಸ್ ನಾಟ್ ದೇರ್. ಪ್ರಾಯಶಃ ಅರ್ಥ ಆಗ್ತಾ ಇದೆ ಎಂಬುದಾಗಿ ನೆನೆಸ್ತೇನೆ. ಹಿ ವಾಸ್ ದ ಬ್ಲೆಸ್ಸೆಡ್ ಪ್ರಿವಿಲೇಜ್. ದೇವರು ಎಲ್ಲ ರೀತಿಯ ಸದಾವಕಾಶವನ್ನು, ಕೃಪೆಯನ್ನು ಹಾಕಿದಂತಹ ಒಂದು ಸಂಗತಿಯನ್ನು ನೋಡುವಂತರಾಗಿದ್ದೇವೆ. A.W. Tozer is a great man of God. A.W. Tozer ಅವರು ತಮ್ಮ ಒಂದು ಪುಸ್ತಕದಲ್ಲಿ ಅವರು ಬರೀತಾ, ವೆನ್ ಗಾಡ್ ಕ್ರಿಯೇಟೆಡ್ ಮ್ಯಾನ್, ದೇವರು ಮನುಷ್ಯನನ್ನು ಉಂಟು ಮಾಡಿದ ಮೇಲೆ ಅಲ್ಲಿ he was a very perfect man. ಪರಿಪೂರ್ಣವಾದಂತಹ ಮನುಷ್ಯನು. he was a sinless man. ಪಾಪರಹಿತನಾದಂತಹ ಮನುಷ್ಯನು. ಆ ಪಾಪರಹಿತನಾದಂತಹ ಮನುಷ್ಯನ ಮುಖವನ್ನು ನೋಡಿ ದೇವರು ಕನ್ನಡಿ ಹಾಗೆ ಮನುಷ್ಯನ ಮುಖವನ್ನು ಆತನು ಉಪಯೋಗಿಸ್ತಾ ಇದ್ದಾನೆ ಎಂಬುದಾಗಿ A.W. Tozer is a great man of God. He writes in his literature. ಆತನು ಹೇಳಿದಂತಹ ಮಾತು, ಮನುಷ್ಯನ ಮುಖವನ್ನು, ಪಾಪರಹಿತನಾದಂತಹ ಮನುಷ್ಯನ ಮುಖವನ್ನು ಕನ್ನಡಿ ಹಾಗೆ ಉಪಯೋಗಿಸಿ ದೇವರು ತನ್ನ ಪ್ರಭಾವವನ್ನು, ಮಹಿಮೆಯನ್ನು ಕಂಡು ಆತನು ಮಹಿಮೆಯನ್ನು ಹೊಂದುತ್ತಾ ಇದ್ದಾನೆ ಎಂಬುದಾಗಿ. ಪ್ರೇರೆ, in the very initial creation of man, ದೇವರ ಒಂದು ಸೃಷ್ಟಿ ಕಾಲದಲ್ಲಿ putting man as the head of creation, having dominion over all creation, ಎಲ್ಲರ ಮೇಲೆ ಆತನ ಒಂದು ದೊರೆತನವನ್ನು ಮಾಡಿ ಎಂಬುದಾಗಿ ಮನುಷ್ಯನನ್ನು ಉಂಟು ಮಾಡಿ ದೇವರು ಆತನನ್ನು ಅಲ್ಲಿ ಸ್ಥಾಪಿಸಿದಂತಹ ಒಂದು ಸಂಗತಿಯನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಬಟ್ ಆದರೆ ಮನುಷ್ಯನು ತಾವೊಂದು ಸ್ಥಾನವನ್ನು ಅಲ್ಲಿ ಆತನು ಉಳಿಸಿಕೊಳ್ಳಿಲ್ಲ ಪ್ರೇರೆ. ವಾಟ್ ಹ್ಯಾಪೆಂಡ್? ಸೈಟನ್ ಇಸ್ ದ ಗ್ರೇಟ್ ಡಿಸೀವರ್. ಸೈತಾನ್ ಕುರಿತಾಗಿ ನಮಗೆ ಗೊತ್ತುಂಟು. ಹಿ ವಾಸ್ ಆಲ್ರೆಡಿ ಪ್ರೆಸೆಂಟ್ ದೇರ್. He was already pushed away from the presence of God. ದೇವರ ಪ್ರಸನ್ನತೆಯನ್ನು ಈಗಾಗಲೇ ತಳ್ಳಲ್ಪಟ್ಟವನಾಗಿದ್ದನು. ಪ್ರೇರೆ, when you turn to ದಯಮಾಡಿ ದ ಸ್ಲೈಡ್ ಅಲ್ಲಿ ಅಲ್ಲಿಲ್ಲ, ಬುಕ್ ಆಫ್ ಎಜಿಕಿಯಲ್ ಚಾಪ್ಟರ್ 28, ಎಜಿಕಿಯಲ್ನ ಪ್ರವಾದನ ಗ್ರಂಥ 28ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. He was a majestic creation that God made. ಸೈತಾನನು before he was Lucifer, ಆತನು he was a majestic creation. He was the highest archangel in the creation. ಪ್ರೇರೆ, ಎಲ್ಲ ದೇವದೂತರುಗಳಲ್ಲಿ ಅತ್ಯಂತ ಪ್ರಧಾನ ದೂತನಾಗಿ ಆತನಿಗೆ ಎಲ್ಲ ರೀತಿಯ ಆ ಒಂದು ಅತ್ಯಂತ ಬಲಯುತವಾದಂತಹ ಆ ಒಂದು ಸ್ಥಾನವನ್ನು ಅಲ್ಲಿ ಲೂಸಿಫರ್ನಿಗೆ ಆತನು ಕೊಟ್ಟಿದ್ದನು. Turn me to the book of Ezekiel chapter 28, 28ನೇ ಅಧ್ಯಾಯ ಉದ್ಯಾನವಾದ ಏದೇನಿನಲ್ಲಿ ನೀನಿದ್ದಿ, ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೆರುಲ್ಲ, ವೈಡೂರ್ಯ, ಸ್ಫಟಿಕ ಎಲ್ಲ ನವರತ್ನಗಳಿಂದ ಭೂಷಿತನಾಗಿದೆ. Every precious stone was thy cover, sardis, topaz, beryl, onyx, jasper, emerald, carbon, everything thy covering. Prayer, what a creation that would have been. ಮಾಡಿದಂತಹ ಆ ಲೂಸಿಫರ್ನ ಒಂದು ಆ ವೈಭವ, ಆ ಒಂದು he was a magnificent, ಬೇರೆ ವೈಭವವಾದಂತ ಸೃಷ್ಟಿಯನ್ನು ದೇವರು ಮಾಡಿದನು. ಎಲ್ಲ ಗಳಿಂದ ಭೂಷಿತನಾಗಿದ್ದನು. ಪ್ರಿಯರೇ, he was the most important one. ಮಾತ್ರವಾದ ಪ್ರಿಯರೇ, the very next 28ನೇ 14ನೇ ವಚನವಾಗಿದ್ದೀವಿ. ಅಲ್ಲಿ ನೆರಳು ಕೊಡುವ ಕೆರೂಬಿಯಾಗಿದ್ದ ಆ ಸಿಂಹಾಸನ ಆವರಿಸಿಕೊಂಡು ಆ ಒಂದು ಸ್ಥಾನ. ಆದರೆ ಪ್ರಿಯರೇ, that was the highest position given in the heavens. ಅದ್ಭುತವಾದಂತಹ ಸ್ಥಾನ ಆತನು ಕೊಟ್ಟಿದ್ದನು. ಆದರೆ ಬುಕ್ ಆಫ್ ಐಸಾಯ ಚಾಪ್ಟರ್ 14 14ನೇ ಅಧ್ಯಾಯ 13 ನೋಡುವಂತರಾಗಿದ್ದೇವೆ. ಬುಕ್ ಆಫ್ ಐಸಾಯ ನಾವು ಹೀಗೆ ಓದುವಂತರಾಗಿದ್ದೇವೆ, ಮನಸ್ಸಿನಲ್ಲೇ ನಾನು ಆಕಾಶ ಉತ್ತರ ದಿಕ್ಕಿನ ಕಟ್ಟ ಪರ್ವತದಲ್ಲಿ ನಾವು ಸಿಂಹಾಸನವನ್ನು ನಕ್ಷತ್ರಗಳಿಗಿಂತ ಮೇಲೆ ನಾಗುವೆನು. Set in thine heart, I will exalt the stars of God, the mount of the congregation of the north. Prayer, I will set up my throne equal. ದೇವರಿಗೆ ಸರಿ ಸಮಾನವಾಗಿ ಸ್ಥಾಪಿಸುವೆನು ಎಂಬಂತ ಲೂಸಿಫರ್ನಲ್ಲಿ ಅಲ್ಲಿ not talk with anyone. I will do like this. ಆದರೆ ಆತನ ಮನಸ್ಸಿನ ಅದು I will set up my end of. He became Satan and he was in the presence of God. Now in the Garden of Eden, he ಬಂದು ಪ್ರೇರೆ, now what he ದೇವರ
ಆತನ ತೀಕ್ಷ್ಣ, ಆತನ ಸಾರ್ವಭೌಮತ್ವವನ್ನು ಪ್ರಮಾಣದಲ್ಲಿ ಬಿಂಬಿಸುವ ಹವ್ವಳ ಬಳಿಯಲ್ಲಿ ಆತನು ತೆಗೆದುಕೊಂಡು ಆದಿಕಾಂಡಗಳ ಪುಸ್ತಕ ಆತನು ಮಾಡಿದಂತ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 2 verse 4 4ನೇ ಅಧ್ಯಾಯ. ಲಾರ್ಡ್ ಗಾಡ್ verse 18 ಲಾರ್ಡ್ ಗಾಡ್ ಅಧ್ಯಾಯಕ್ಕೆ ಬಂದ್ರೆ ಯೆಹೋವ ದೇವರು. ಮತ್ತೆ ಆ 8ನೇ ವಚನ 13 14 20 ಪ್ರತಿ ಬಾರಿ 3ನೇ ಅಧ್ಯಾಯದಲ್ಲಿ ಎಲ್ಲ ಸಹ there we read about Lord God, ಯೆಹೋವ ದೇವರು. that speaks of his he is a powerful ಅಂಶವನ್ನು ಅದು ತೋರಿಸುವಂತ in all chapter 2 ಆದಿಕಾಂಡ ಅಧ್ಯಾಯದಲ್ಲಿ ಪ್ರತಿ ಬಾರಿ ನಾವು ನೋಡುವ we see Lord God, ಯೆಹೋವ ದೇವರು, that sovereignty, ಆತನ ಒಂದು ಆತನು ಮಹಾ ಅಂಶವನ್ನು ಅದು ತೋರಿಸುವಂತಾಗಿದೆ. ಹವ್ವಳ ಬಳಿಗೆ ಬಂದು ಮಾತು ಏನ್ ಗೊತ್ತುಂಟ, ಪದಪ್ರಯೋಗವನ್ನು ಬಿಟ್ಬಿಟ್ಟು ದೇವರು ಈ ರೀತಿಯ ಹೇಳಿರುವುದಂತ ನಿಜವಾದಾಗಿ ಅಪ್ಪಣೆ ಕೊಟ್ಟಿರುವುದು ತೀರ್ಥವಾಗಿ ಅಲ್ಲಿ ಆತನ ಪ್ರಶ್ನೆ ನೋಡುವಂತರಾಗಿದ್ದೇವೆ. To diminish the power, the mighty power of God, ದೇವರ ಮಹತ್ವವನ್ನು ಆತನ ಆದೇಶ ಕುಂಠಿತಗೊಳಿಸಿ ದೇವರು ನಿನಗೆ ಈ ರೀತಿ ಎಂಬುದಾಗಿ ಆತನು the majesty of God, ಪ್ರಭಾವವನ್ನು ಅಲ್ಲಿ ಕಡಿಮೆ ಮಾಡಿ ಒಂದು ಸಂಗತಿಯನ್ನು ನೋಡುವಂತರಾಗಿದೆ. In those words he tried to dispute God. ಆ ತೋಟದಲ್ಲಿರುವ ಯಾವ ಮರದ ನಿಜವೋ, he tried to doubt of Eve. ಅವಳ ಅಲ್ಲಿ ಆತನು ಆ ರೀತಿಯಲ್ಲಿ probably not have heard probably what God ನಿನಗೆ ಹೇಳಿರುವಂತ ನೀನು ಪ್ರಾಯಶಃ ಸರಿಯಾಗಿ ಇಲ್ಲದೆ ಇರಬಹುದು, ಪ್ರಾಯಶಃ ನೀನು ಬೇರೆ ರೀತಿಯಲ್ಲಿ ನೀನು ಅರ್ಥ ಮಾಡಿಕೊಂಡು ಆತನು ಹವ್ವಳಿಗೆ ಒಂದು ರೀತಿಯ ಮನಸ್ಸನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡುವ he disputes God. ಸೈತಾನ್ ತನ್ನ ಮಾತಿನ ಮೂಲಕ ಹವ್ವಳನ್ನು ಗೊಂದಲಕ್ಕೆ ದೇವರ ಸ್ಪಷ್ಟ ಮುಖಾಂತರವೇ ಬಿಸಿ ಆಕೆಗೆ ಮನ ಪ್ರಯತ್ನವನ್ನು ಸೈತಾನಲ್ಲಿ ಮಾಡಿದ. ಮಾತ್ರವಲ್ಲ ಪ್ರಿಯರೇ, ಸೆಕೆಂಡ್ಲಿ God's word, ಅಲ್ಲಿ ದೇವರ ವಾಕ್ಯವು ದೇವರು ಹೇಳಿದಂತ ಮಾತನ್ನೇ ಅಲ್ಲಗಳೆದಂತಹ ಸಂಗತಿ ನೋಡುವಂತರಾಗಿದ್ದೇವೆ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 17ನೇ ವಚನ ನಾವು ಹೀಗೆ ಒಂದು ಓದುವಂತರಾಗಿದ್ದೇವೆ. ಒಳ್ಳೆಯದ ಕೆಟ್ಟದ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ನೀನು ತಿನ್ನಬಾರದು, ತಿಂದ ದಿನ the very soon surely you will die. It was a definite command, it was a definite instruction that was given. The day you eat, ತಿಂದ ದಿನ ಸತ್ತೇ ಸಾಯಿ, surely ಎಂಬಂತ surely you will die ಎಂಬುದಾಗಿ ದೇವರು ಹೇಳಿದಂತ ಮಾತು. ಆದರೆ ಅವಳಿಗೆ ಬಂದು ಆತನು ಹೇಳ್ತಾ ಇರುವಂತ ನೀನು ಹೇಗೂ ಸಾಯುವುದಿಲ್ಲ. What is it you are telling? ನೀನು ಹೇಗೂ ಸಾಯುವುದಿಲ್ಲ ಎಂಬುದಾಗಿ God's word. ಅವಳಿಗೆ ಟೆಂಪ್ಟೇಷನ್ ತಂದಂತ ನೋಡುವಂತರಾಗಿದ್ದೇವೆ. He disputes God's word. ಮಾತ್ರವಲ್ಲ he denies God's word. ಪ್ರೇರೆ ಅಲ್ಲಿ ಅವನು ನೋಡುವಾಗ ದೇವರು ಹೇಳಿದಂತ ಮಾತನ್ನೇ ಸಂಪೂರ್ಣವಾಗಿ surely will not die, ನೀನು ಹೇಗೂ ಸಾಯುವುದಿಲ್ಲ ಎಂಬುದಾಗಿ ಆಕೆಗೆ ಮನವರಿಕೆ ಮಾಡಿಕೊಡುವಂತಹ ಸಂಗತಿನಲ್ಲಿ ನಾವು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ ಪ್ರೇರೆ, he not only disputes God's word, ಅಲ್ಲಿ ವಾಗ್ವಾದ ಮಾಡುವಂಥದ್ದು ಮಾತ್ರವಲ್ಲ, he not only denies God's word, he displaces God's word. ಆತನು ಪ್ರೇರೆ ದೇವರ ವಾಕ್ಯವನ್ನೇ ತಿರುಗು ಮುರುಗು ಮಾಡುವಂತಹ ಒಂದು ಸಂಗತಿ ನೋಡುವಂತರಾಗಿದ್ದೇವೆ. ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಆಗಿ ಒಳ್ಳೆಯದರ ಭೇದವನ್ನು ಅರಿತವರಾಗಿ ದೇವರಂತೆ ಆಗುವಿರಿ ಎಂಬುದಾಗಿ ಟೆಂಪ್ಟೇಷನ್ he brought. ಟೆಂಪ್ಟೇಷನ್ ಹವ್ವಳಿಗೆ ಆಗಿದ್ದಿರಬೇಕು. ಗಾಡ್ ನಿನಗೆ ಒಳ್ಳೆಯದು ಕೆಟ್ಟ ನಿನಗೆ ಚೆನ್ನಾಗಿ ಗೊತ್ತಾಗ್ತದೆ ಎಂಬುದಾಗಿ ಹವ್ವಳಿಗೆ he displaces word. How you might have tempted, ಆಶಯ ಆಕೆಗೆ ಹುಟ್ಟಿದ್ದಿರಬೇಕು, become like God. I will surely die. ಪ್ರಾಯಶಃ I might have not heard what said. ದೇವರು ನನಗೆ ಹೇಳಿದಂತ ಪ್ರಾಯಶಃ ನಾನು ಸರಿಯಾಗಿ ಕೇಳಿಸಿಕೊಂಡಿಲ್ಲದೆ ಇರಬಹುದು ಎಂಬುದಾಗಿ ಆಕೆಗೆ ಒಂದು ಟೆಂಪ್ಟೇಷನ್ ಅಲ್ಲಿ ಆಗ್ಲಿಕ್ಕೆ
ಪ್ರಾರಂಭವಾಯಿತು ಪ್ರೇರೆ. ನೆಕ್ಸ್ಟ್ ಸೀನ್ ವಿ ಸಿ ಆ ಮರವನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡು ಕೊಡಲು ಅವನು ಸಹ ತಿಂದನು. What a disaster happened. The day you eat, surely you will die. It was this direct commandment from God. ನೀನು ಅದನ್ನು ಮುಟ್ಟಾದ ಹತ್ತಿರ ಹಣ್ಣನ್ನು ತಿನ್ನಬಾರದು ಎಂಬುದಾಗಿ ನೇರ ಒಂದು ಸಂಗತಿ ಅದಾಗಿತ್ತು. ಆದರೆ ನೋಡುವುದಕ್ಕೆ ರಮ್ಯವಾಗಿ ಕಾಣ್ತಾ ಇತ್ತು. She took and enjoyed. What a disaster that. What is the price she paid for that? ಅದಕ್ಕೆ ತೆತ್ತಂತ ಬೆಲೆ ಎಂಬುದಾಗಿ ಹೇಳಿದ್ರೆ it was a fourfold feature that took place. ನಾಲ್ಕು ರೀತಿಯ ಅಲ್ಲಿ ಆದಾಮ ಹವ್ವ ಅಂತ ಸನ್ನಿವೇಶ ನೋಡುವಂತರಾಗಿದೆ. He forfeited his power of dominion. ಅಲ್ಲಿ ಎಲ್ಲ ಸೃಷ್ಟಿಯ ಮೇಲೆ ನೀನು ದೊರೆತನವನ್ನು ಸಾಧಿಸು, ಎಲ್ಲರ ಮೇಲೆ ನೀನು ಎಂಬುದಾಗಿ ದೇವರು ಆತನಿಗೆ ಕೊಟ್ಟಿದ್ದ. He lost the dominion. ಆ ಒಂದು ಸರ್ವಭೌಮ ಆತನಿಗೆ ಇದ್ದಂತ ಆ ಒಂದು ಅಧಿಕಾರದ ಎಲ್ಲ ಸಂಗತಿಗಳು ಇಟ್ shattered. ಎರಡನೇದಾಗಿ he forfeited his possession of a delightful inheritance. ಅಲ್ಲಿ ಆತನಿಗಿದ್ದಂತ ಸ್ವಾಸ್ಥ್ಯ, ದೇವರ ಜೊತೆಯಲ್ಲಿ ಇದ್ದಂತ ಎವ್ರಿ ಡೇ ರಾತ್ರಿ ಸಮಯದಲ್ಲಿ ತಂಗಾಳಿಯಲ್ಲಿ ದೇವರ ಜೊತೆಯಲ್ಲಿ ಆತನು ವಿಹರಿಸ್ತಾ ಇದ್ದನು, ದೇವರ ಜೊತೆ ಅನ್ಯೋನ್ಯತೆ ಅನುಭವಿಸ್ತಾ ಇದ್ದನು. The secondly, he lost that inheritance. What a disaster that was. ಮೂರನೇದಾಗಿ he forfeited his privilege of dignified ದೇವರ ಜೊತೆಯಲ್ಲಿದ್ದಂತ ಆ ಗೌರವಾನ್ವಿತವಾದ ರಮಣೀಯವಾದಂತಹ ಅನ್ಯತೆಯನ್ನು ಕಳ್ಕೊಂಡನು. ನಾಲ್ಕನೇದಾಗಿ ಡಿವೈನ್ ಸನ್ಶಿಪ್. ಪುತ್ರದ ಸ್ಥಾನವನ್ನು away from God. That was the ದೇವರು ಸೃಷ್ಟಿ ಮಾಡಿದಂತಹ ಸಮಯದಲ್ಲಿ that was the effect of sin mankind has to pay. ಪ್ರೇರೆ ರೋಮಪುರ ಪತ್ರಿಕೆಗೆ ಬಂದ್ರೆ ವಚನ ಹೀಗೆ ಓದುವಂತರಾಗಿದ್ದೇವೆ. ರೋಮನ್ಸ್ ಚಾಪ್ಟರ್ 5 ದಯಮಾಡಿ ತಿರುಗಿಸಿ. ರೋಮಪುರ ಪತ್ರಿಕೆ ನಾವು ಹೀಗೆ ಓದುವಂತರಾಗಿದ್ದೇವೆ. Wherefore as by one sin entered into the world. ಒಬ್ಬ ಮನುಷ್ಯನಿಂದ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಪ್ರೇರೆ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಬಿಕಾಸ್ ಆಫ್ ಒನ್ ಮ್ಯಾನ್ ಇಡೀ ಲೋಕದ ಮೇಲೆ ಪ್ರೇರೆ ಅದು ತನ್ನ ಪ್ರಭಾವವನ್ನು ಬೀಳಲಿಕ್ಕೆ ಅದು ಪ್ರಾರಂಭಿಸಿತು. ಮೇಲೆ ಮರಣವು ತನ್ನ ಅಧಿಕಾರವನ್ನು ಅದು ಸ್ಥಾಪಿಸಿತು. ಪ್ರೇರೆ surely will not ಅಂತದ್ದು ಸೈತಾನನ ಒಂದು ವರ್ಡ್ಸ್ ಅದಾಗಿತ್ತು. The next chapter, if you go to Genesis chapter 5, ದೊಡ್ಡ ಪಟ್ಟಿಯನ್ನು ನೋಡುವಂತರಾಗಿದ್ದೇವೆ. He died. The contradict statement ಅಲ್ಲಿ ಸೈತಾನ್ ಹೇಳಿದಂತೆ ವ್ಯತಿರಿಕ್ತವಾಗಿ ಆದಿಕಾಂಡ 5ನೇ ಅಧ್ಯಾಯಕ್ಕೆ ಬಂದು he died ಮತ್ತು ದೊಡ್ಡ ಲಿಸ್ಟ್. ಬೇರೆ this was the sin because of the man. ಅಲ್ಲಿ ಮಾಡಿದಂತ ಒಂದು sinful ಒಂದು ಸಂಗತಿ ಮರಣವು started to ತನ್ನ ಬಾಹುವನ್ನು ಮಾಡಿತು. ಬೇರೆ ನಮ್ಗೆ ಯಾವ ಒಂದು ಸ್ಥಿತಿ ಆಯ್ತು ಎಂಬುದಾಗಿ ಹೇಳಿದ್ರೆ ಫಿಲಿಪ್ಪಿ ಪತ್ರಿಕೆ ಪೇಸ ಪತ್ರಿಕೆ ಬಂದ್ರೆ ವಿ ಬಿಕೇಮ್ ಎನಿಮೀಸ್. ದೇವರಿಗೆ ವೈರಿಗಳಾದೆವು. ಪಾಪರಾಗಿದ್ದೆವು. ವಾಟ್ ದ ಕೋರ್ಸ್ ಆಫ್ ದಿಸ್ ವರ್ಲ್ಡ್ ಅದಕ್ಕೆ ಅನುಸಾರವಾಗಿ ನಾವು ನಡೀತಾ ಇದ್ದೆವು. ಮತ್ತು ಮಾತ್ರವಲ್ಲ ಪ್ರೇರೆ ಪ್ರಿನ್ಸ್ ಆಫ್ ದ ಪವರ್ ಆಫ್ ದ ಅಧಿಕಾರ ನಡೆಸುವ ಅಧಿಪತಿ ಎಂದರೆ ಆತನ ನಂಬಲು ವಿಧೇಯತೆಗೆ ಪ್ರೇರೇಪಿಸಿ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡು ಶರೀರ ಭಾವದಿಗೆ ಆಶೆಗೆ ಅಧೀನರಾದೆವು. ಮನಸ್ಸಿಗೆ ಸಂಬಂಧಪಟ್ಟಂತ ಇಚ್ಛೆಗಳನ್ನು ಪ್ರಾರಂಭಿಸಿದೆವು. ಸ್ವಾರ್ಥವಾಗಿ ದೇವರ ಕೋಪ ಗುರಿಯಾಗಿದ್ದೆವು. We became enemies of God, literally from God. This was the effect of first sin that entered into this world. ಲೋಕ ಆ ಒಂದು ಪಾಪದ ಒಂದು ಫಲ. ಬಟ್ ಆದರೆ ಎಷ್ಟು ಮಾತ್ರಕ್ಕೂ ಇದನ್ನು ಅಕ್ಸೆಪ್ಟ್ ನಮ್ಮ ರಾಮಕೃಷ್ಣ ಆಶ್ರಮ ಎಂಬುದಾಗಿದೆ ಪ್ರೇಯರ್ ಹಾಲ್ ಇದೆ. ಒಂದೊಂದು ಪ್ರೇಯರ್ ಹಾಲ್ನೆಲ್ಲ ಒಂದೊಂದು ರಿಲಿಜನ್ ವಿಲ್ ಗೋ. ಬಂದಿರುವಂತ ಪ್ಲೂರಲಿಸಮ್ ಇನ್ we are not sinners. ಸೈತಾನು ತಂದಿರುವಂತಹ ಒಂದು ದೇವರು ಪ್ರೀತಿ ಸ್ವರೂಪನು ಖಂಡಿತವಾಗಿ ನಿಮ್ಮನ್ನು ತರುವುದಿಲ್ಲ. That is in your choice. Whether Buddhism or Buddhism, whatever. ಎಲ್ಲ ನೀನು ಹೋದ್ರೆ ಸಹ ಚಿಂತೆ ಇಲ್ಲ. Reach the same destiny ಎಂಬಂತ ಪ್ಲೂರಲಿಸಮ್ ಎಂಬಂತ ಸಿದ್ಧಾಂತ ಇಂದು ಎಲ್ಲೆಲ್ಲೂ ಸಹ
ರಾಜಿಸುವಂತಹ ಒಂದು ಸಂಗತಿ ಆಗಿದೆ. ಸತ್ಯವಾದಂತಹ ಸಂಗತಿಯನ್ನು ಬಿಟ್ಟು ಬಿಟ್ಟು ನೋ ದಟ್ಸ್ ಯುವರ್ ಎಲ್ಲ ದೇವರು ಇಸ್ ಅ ಲವಿಂಗ್ ಗಾಡ್. ನಾವೆಲ್ಲರೂ ಸಹ ಒಂದೇ ಕಡೆಗೆ ಹೋಗಿ ತಲುಪುವಂತಹ ದುರ್ಬೋಧನೆ ನಿಂದ ತಂದಿರಂತಹ ದುಃಖ ಮಾತ್ರಲ್ಲ ಪ್ರೇರೆ. ಇಷ್ಟು ಮಾತ್ರ ಅಲ್ಲ, ಇಟ್ ಹ್ಯಾಸ್ ಸ್ಟಾರ್ಟೆಡ್ ಪ್ಲೂರಲಿಸಮ್, ಇಟ್ ಹ್ಯಾಸ್ ಸ್ಟಾರ್ಟೆಡ್. ಈಗ ನೀವು ಸೆವೆಂತ್ ಡೇ ಅಡ್ವೆಂಚರ್ ಇರ್ಬೋದು, ಜೆಹೋವಾ ವಿಟ್ನೆಸ್ ಇರ್ಬೋದು, ಆಲ್ ವಿ ಆಲ್ ಆರ್ ಓನ್ಲಿ ಡೂಯಿಂಗ್ ಕ್ರೈಸ್ಟ್ ನಾವು ಇದು ಮಾಡ್ತಾ ಇದ್ದೇವೆ. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ನೋ ಮ್ಯಾಟರ್ ವಿಚ್ ಡಿನಾಮಿನೇಷನ್ ಯು ಅಲ್ಟಿಮೇಟ್ಲಿ ಯು ಕ್ರೈಸ್ಟ್. ಕ್ರಿಸ್ತನ ಎವರ್ ಲಾಸ್ಟಿಂಗ್ ಲೈಫ್ ಗೆ ನೀವು ನಥಿಂಗ್ ರಾಂಗ್ ಎಂಬುದಾಗಿ ಹೇಳುವ ದುರ್ಬೋಧನೆ ಈಗ ಪ್ರಾರಂಭ. ವೆದರ್ ಯು ಗೋ ಟು ಜೆಹೋವಾ ವಿಟ್ನೆಸ್, go to Roman Catholic, whether it is no matter what, ನಾವು ಅವ್ರು ಸಹ ಮಾಡುವಂತ. ಆದ್ರೆ ನೀವು ಡೋಂಟ್ ಬಿ ಸೋ ನ್ಯಾರೋ ಮೈಂಡೆಡ್ ಆಗಿ ನೀವು ಥಿಂಕ್ ಮಾಡಬೇಕು. ಇಸ್ ದ ಅನದರ್ ರಾಂಗ್ ವರ್ಡ್. ಕ್ರಿಶ್ಚಿಯನ್ ಪ್ಲೂರಲ್ witness, they say God is a very loving God, send you to hell. How teaching that you people witness ಅವರು ಹೇಳುವಂತರಾಗಿದ್ದಾರೆ. No, for Christ. Mary is there having tender heart. ಅಯ್ಯೋ ಆಕೆ ನೀವು ಹೋಗಿ, she will give a recommendation. ವರ್ತಿಯಾಗಿ ನಿಮ್ಗೆ ಬೇಕಾದದ್ದು ರೆಕಮೆಂಡೇಶನ್ ಅವರು ಮಾಡುವಂತರಾಗಿದ್ದಾರೆ, ಹೇಳುವಂತರಾಗಿದ್ದಾರೆ. ಅವಲೋಕನ ಮಾಡಿ ಪ್ಲೂರಿಸಮ್ ಇದು ಬಹುತ್ವದ ಸಿದ್ಧಾಂತ ಎಂಬುದಾಗಿ ಹೇಳಿ ಯಾವುದೇ ತರ್ಕ ಸಿದ್ಧಾಂತ ಪ್ರಿಯರೇ ಮಾಡಬೇಕಾದಂತ ಅಂಶ ದ ಪ್ರಾಸೆಸ್ ಆಫ್ ನ್ಯಾಚುರಲ್ ಪ್ರೋಗ್ರೆಷನ್ ಆಫ್ ಮನುಷ್ಯನ ಮೇಲೆ ಯಾವ ಒಂದು ಪ್ರಭಾವ ಅನ್ನೋದು ಬೀರುತ್ತೆ ಅಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ದ ವೆರಿ ಫಸ್ಟ್ ಇನ್ಸಿಡೆಂಟ್ ಬಾಪು ಯಾವಾಗ ಇಟ್ ವಾಸ್ ಅ ಫಸ್ಟ್ ಥಿಯಾಲಜಿಕಲ್ ಫಾಲ್. ಹೇಳಿದ್ರೆ ನಾಟ್ ರೆಕಗ್ನೈಸ್ ಅದು ದಿನೇ ದಿನೇ ದೇವರನ್ನು ಬಿಟ್ಟು ಸಲ್ಲಿಸುವುದಕ್ಕೆ ಬದಲಾಗಿ ದಾರಿಯನ್ನು ಹಿಡ್ಕೊಳ್ಳಿಕ್ಕೆ ಥಿಯಾಲಜಿಕಲ್ ಫಾಲ್, ರಿಫ್ಯೂಸ್ ಥ್ಯಾಂಕ್ಸ್ ಟು ಗಾಡ್, ನಿಜವಾದ ಕೃತಜ್ಞತೆಯನ್ನು ಸಲ್ಲಿಸದೇ ಇರುವಂತಹ ಥಿಯಾಲಜಿಕಲ್ ಫಾಲ್. ಇಟ್ ಲೆಡ್ ಟು ಫಿಲಾಸಫಿ. ಆತನ ಒಂದು ಥಿಂಕಿಂಗ್ ಬೇರೆ ಆಗಲಿಕ್ಕೆ ಪ್ರಾರಂಭವಾಯಿತು. ತನ್ನದೇ ಆದಂತಹ ಸಿದ್ಧಾಂತ ಚಾರ್ಲ್ಸ್ ಎವಲ್ಯೂಷನ್ ಸಿದ್ಧಾಂತ, ಇನ್ನು ಫಿಸಿಕ್ಸ್ ನಲ್ಲಿ ಬಿಗ್ ಬ್ಯಾಂಗ್ ಥಿಯರಿಗಳನ್ನು ಜನರು ಎಲ್ಲಾ ರೀತಿಯ ಸೃಷ್ಟಿ ಕಾರ್ಯ ಮಾಡಲಿಕ್ಕೆ ಪ್ರಯತ್ನವನ್ನು ಪ್ರಾರಂಭ ಮಾಡಿದ. ಅಂಡರ್ಸ್ಟ್ಯಾಂಡಿಂಗ್ ಇನ್ ನಿಜವಾದಂತಹ ದೇವರು ಹೋದ್ರು. ದಟ್ ವಾಸ್ ಅ ಥಿಯಾಲಜಿಕಲ್. ಅದಾದ ಮೇಲೆ ಇಟ್ ವಾಸ್ ಅ ಫಿಲಾಸಫಿಕಲ್. ದೇವರ ಕುರಿತಾದ ಅರ್ಥವೇ ಇಲ್ಲದ ಮೇಲೆ ಆಲೋಚನೆ. ಇಟ್ಸ್ ಥಿಂಕಿಂಗ್ ಆಲ್ಸೋ. ಆತನ ಒಂದು ಆಲೋಚನೆ ದೇವರ ಕುರಿತಾದಂತಹ ಅಲ್ಲಿ ಸೋಲಿಕೆ ಪ್ರಾರಂಭವಾಯಿತು. ಥಿಯಾಲಜಿಕಲ್ ಫಾಲ್, ಫಿಲಾಸಫಿಕಲ್ ಫಾಲ್. ಆತನ ಮನುಷ್ಯನು ಪತನಕ್ಕೆ ಹೋದ. ಅಂದ್ರೆ ಎಲ್ಲ ರೀತಿಯ ವಿಕೃತವಾದಂತಹ ಸಂಗತಿಗಳಿಗೆ ಮನುಷ್ಯನು ಬೇರೆ. ಮಾಡರ್ನ್ ಡೇ ನಾವು ಡಿಜಿಟಲ್ ವರ್ಲ್ಡ್ ಅಲ್ಲಿ ಇದ್ದೇವೆ. ಮಾಡರ್ನ್ ಫಾಲ್ ಆಫ್ ಗ್ರೇಸ್ ಏನೆಂಬುದಾಗಿ ಹೇಳಿದ್ರೆ ಯಾವ ರೀತಿಯ ದುಸ್ಥಿತಿಗೆ ನಾವು ಸ್ಥಿತಿ ಬಂದಿದೆ ಎಂಬುದಾಗಿ ಹೇಳಿದ್ರೆ ಮೆನಿ ಕ್ರಿಶ್ಚಿಯನ್ ಕಂಟ್ರೀಸ್ ವೆಸ್ಟ್ ಪಾಶ್ಚಾತ್ಯ ದೇಶಗಳಿಗೆ ಹೋದ್ರೆ ಪ್ರಿಯರೇ, ಬೈಬಲ್ ಶುಡ್ ನಾಟ್ ಬಿ ಎನ್ಕರೇಜ್ ಇನ್ ದ ಸ್ಕೂಲ್ಸ್. ಸ್ಕೂಲ್ನಲ್ಲಿ ಒಂದು ಕಾಲದಲ್ಲಿ ಪ್ರಿಯರೇ ದೇವರ ವಾಕ್ಯವೂ ಇತ್ತು. ಈಗ ಕಂಪ್ಲೀಟ್ಲಿ ದೇ ಹ್ಯಾವ್ ರಿಜೆಕ್ಟೆಡ್. ದೇ ಸೇ ಇಟ್ ಇಸ್ ನಾಟ್ ಅನ್ ಇನ್ಸ್ಪಿರೇಷನ್ ಆಫ್ ಗಾಡ್, ಇಟ್ ಇಸ್ ಜಸ್ಟ್ ಅ ಲಿಟರೇಚರ್. ಎಂತಹ ದುಃಖಕರವಾದಂತಹ ಸಂಗತಿ ಅಲ್ವೋ. ಈಗ ಯುರೋಪಿನ ಅನೇಕ ದೇಶಗಳಿಗೆ ಹೋದ್ರೆ, ಅಮೆರಿಕ ದೇಶಕ್ಕೆ ಹೋದ್ರೆ ಬಹುತೇಕವಾದಂತಹ ಶಾಲೆಗಳಲ್ಲಿ ಪ್ರೇರೆ ದೇರ್ ಇಸ್ ನೋವೇರ್ ಗಾಡ್ಸ್ ವರ್ಡ್. ಬೈಬಲ್ ಅನ್ನು ಸೈಡ್ಗೆ ಇಟ್ಟಂತಹ ಸನ್ನಿವೇಶ. ದೇ ಸೇ ಇಟ್ ಇಸ್ ನಾಟ್ ಅನ್ ಇನ್ಸ್ಪಿರೇಷನ್ ಆಫ್ ಗಾಡ್, ಬಟ್ ಜಸ್ಟ್ ಅ ಲಿಟರೇಚರ್. ಬೇರೆ ಬಿಕಾಸ್ ಆಫ್ ದ ಥಿಯಾಲಜಿಕಲ್ ಫಾಲ್ ಇನ್ ಮಾಡರ್ನ್ ಡೇ. ಮೊದಲು ಈಗ ಪ್ರಾರಂಭದ ಈ ದಿನಗಳಲ್ಲಿ ದೇವರ ವಾಕ್ಯ ಓದು ದೇವರ ಆತ್ಮದಿಂದ ಪ್ರೇರೇಪಿತವಾದದ್ದಲ್ಲ ಎಂಬುದಾಗಿ ಅಲ್ಲಗಳೆದು ಅದನ್ನ ಸೈಡ್ಗೆ ಇಟ್ಟಿರುವಂತಹ ಕಾರಣದಿಂದ ಫಿಲಾಸಫಿಕಲಿ ತತ್ವ ಸಿದ್ಧಾಂತದಲ್ಲೂ ಸಹ ಮನುಷ್ಯನು ಪತನ. ಈಗ ಆತನು ಹೇಳ್ತಾರ ನಾವು ಇಟ್ ಇಸ್ ರಿಲೇಟಿವಿಸಮ್, ಸಾಪೇಕ್ಷತಾ. ಏನೆಂಬುದಾಗಿ ಹೇಳಿದ್ರೆ ನಿನ್ನ ಒಂದು ನಂಬಿಕೆ ಅದು ನಿನಗೆ ಸೇರಿದಂತಹದ್ದು.
ಸಂಪೂರ್ಣವಾದಂತ ಸತ್ಯವೆಂಬುವಂತಹದ್ದು ಯಾವುದಿಲ್ಲ. ನಿನ್ನ ನಂಬಿಕೆ ಅದು. ವೈ ಡು ಯು ಫೋರ್ಸ್ ಅಪಾನ್ ಅದರ್ಸ್? ಬೇರೆಯವರ ಮೇಲೆ ನೀನು ಯಾಕೆ ಅದಕ್ಕೆ ಬಲ ಹೇರುತ್ತಿ? ಅವರ ನಂಬಿಕೆ ಅದು ಅವರಿಗೆ ಪ್ರಾಯಶಃ ಅದರಲ್ಲೂ ಸಹ ನಂಬಿಕೆ ಇರಬಹುದು ಎಂಬಂತ ವಾದವನ್ನು ಮಂಡಿಸುವಂತ ಫಿಲಾಸಫಿಕಲ್ ಫಾಲ್ ಅನ್ನು ನಾವು ನೋಡುವಂತರಾಗಿದ್ದೇವೆ. ಬಿಕಾಸ್ ಆಫ್ ಥಿಯಾಲಜಿಕಲ್ ಫಾಲ್ ಒಂದು ಸೈಡ್ಗೆ ಇಟ್ಟು ಇದು ಇನ್ಸ್ಪಿರೇಷನ್ ಅಲ್ಲ, ಒಂದು ಆರ್ಡಿನರಿ ಲಿಟ್ರೇಚರ್ ಎಂಬುದಾಗಿ ಹೇಳಿ ದೇ ಲೆಟ್ ಟು ಫಿಲಾಸಫಿಕಲ್ ಫಾಲ್. ಅದು ನಿನ್ನ ನಂಬಿಕೆ, ನಿನಗೆ ಇವರ ನಂಬಿಕೆ ಅದು. ಅದನ್ನು ನಾವು ಗೌರವಿಸಬೇಕು ಎಂಬುದಾಗಿ ರಿಲೇಟಿವಿಸಮ್ ಅನ್ನು ಈಗ ಎಲ್ಲ ಕಡೆ ತಂದಂತ ಸಂಗತಿಯನ್ನು ಎಲ್ಲ ದೇಶಗಳಲ್ಲಿ ನೋಡುವಂತರಾಗಿದ್ದೇವೆ. ಅಲ್ಟಿಮೇಟ್ಲಿ ಬಿಕಾಸ್ ಆಫ್ ಥಿಯಾಲಜಿಕಲ್ ಫಾಲ್ ಅಂಡ್ ಫಿಲಾಸಫಿಕಲ್ ಫಾಲ್, ಮಾರಲ್ ಫಾಲ್ ಹ್ಯಾಪನ್. ಏನಂದಾಗಿರ್ರಿ, ಕೆ ರೈಟ್ಸ್, LGBT, ಹೋಮೋಸೆಕ್ಷುಯಾಲಿಟಿ, ಅದಕ್ಕೂ ಸಹ ನಾವು ಸಮಾನತೆಯನ್ನು ಕೊಡಬೇಕೆಂಬಂತ ಸಿದ್ಧಾಂತವನ್ನು ಈಗ ಪ್ರತಿಪಾದಿಸುವಂತಹ ಸಂಗತಿಯ ದಿನಗಳಿಗೆ ನಾವು ಜಾರಿ ಹೋಗಿದ್ದೇವೆ. ಓ ಪ್ರಿಯರೇ, ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಯಾವ ಸ್ಥಿತಿಗೆ ಗೆ ರೈಟ್ಸ್ ಬಂದಿದೆ ಎಂಬುದಾಗಿ ಹೇಳಿದರೆ ಪ್ರಿಯರೇ, ಇಂದು ಬಹುತೇಕವಾದಂತಹ ಅಬೌಟ್ 38 ಕಂಟ್ರೀಸ್ ವಿಡಿಯೋ ಪುಟಗಳಲ್ಲಿ ಹಾಗಾಗಿ ಓದಬಹುದು. ಪ್ರಮಾದಿ ಎನ್ನುವ ಸ್ಥಳದಲ್ಲಿ ಕಟ್ಟಡದ ಮೇಲ್ಛಾವಣಿಯ ದ್ವಾರಪಾಲಕದ ಮುಂದೆ ನಿಂತು ತಮ್ಮ AK-47 ರೈಫಲ್ ನೊಂದಿಗೆ ಕಾಯುತ್ತಿದ್ದರು. ಅವರೊಂದಿಗೆ ತಂಡದ ಇಬ್ಬರು ಅವರ ಕಾಲಿನ ಬಳಿಯಲ್ಲಿ ಸ್ನೈಪರ್ ಪೊಸಿಷನ್ ನಲ್ಲಿ ಯಾರಿಗೂ ಕಾಣದ ರೀತಿಯಲ್ಲಿ ಮರೆಯಾಗಿ ಕಾಯ್ತಿದ್ರು. ಅಲ್ಲಿನ ಭಯೋತ್ಪಾದಕರು ರಮಾದಿಯ ಅನೇಕ ರಸ್ತೆಗಳನ್ನು ನಿರ್ಬಂಧಿಸಿದ್ದು ಮಾತ್ರವಲ್ಲದೆ ಅಲ್ಲೇ ಸಮೀಪದ ಒಂದು ಮಸೀದಿಯ
ಮತ್ತು ಆತನ ತಂಡವು ತಮ್ಮ ದಾಳಿಯ ಮುಂದಿನ ನಡೆಯನ್ನು ಆಲೋಚಿಸುತ್ತಿರುವಾಗಲೇ ಓರ್ವ ಭಯೋತ್ಪಾದಕನು ತನ್ನ ಗುಪ್ತ ಸ್ಥಳದಿಂದ ಗ್ರೆನೇಡ್ ಅನ್ನು ಇವರ ಕಡೆಗೆ ಎಸೆದಿದ್ದನು. ಎಸೆಯಲ್ಪಟ್ಟ ಗ್ರೆನೇಡ್ ಮೈಕಲ್ ಮಾನ್ಸೂರ್ ಅವರ ಎದೆಗೆ ಬಡಿದು ಅವರ ಕಾಲುಗಳ ಬಳಿಯಲ್ಲಿ ಬಿದ್ದಿತು. ಆ ಗ್ರೆನೇಡ್ ಅನ್ನು ಎತ್ತಿ ದೂರಕ್ಕೆ ಬಿಸಾಡುವ ಕಾಲವು ಮಿಂಚಿ ಹೋಗಿತ್ತು. ಆ ಗ್ರೆನೇಡಿನ ಸ್ಫೋಟದಿಂದ ತಪ್ಪಿಸಿಕೊಳ್ಳಲು ಮೈಕಲ್ ಮಾನ್ಸೂರ್ ಅವರಿಗೆ ಕ್ಷಣ ಮಾತ್ರದಲ್ಲಿ ತೀರ್ಮಾನವನ್ನು ಕೈಗೊಳ್ಳಬೇಕಾದ ಸನ್ನಿವೇಶ ಅದಾಗಿತ್ತು. ಒಂದು, ತಾನು ನಿಂತಿರುವ ಬಾಗಿಲಿನ ಹಿಂದಕ್ಕೆ ಹಾರಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದು. ಆದರೆ ಹಾಗೆ ಮಾಡುವುದರಿಂದ ತನ್ನ ಕಾಲಿನ ಬಳಿಯಲ್ಲಿ ಸ್ನೈಪರ್ ಪೊಸಿಷನ್ ನಲ್ಲಿ ಇರುವಂತಹ ತನ್ನ ತಂಡದ ಇಬ್ಬರು ಜೊತೆಗಾರರು ಪ್ರಾಣವನ್ನು ಕಳಕೊಳ್ಳುವುದು ನಿಶ್ಚಿತವಾಗಿತ್ತು. ಮೈಕಲ್ ಮಾನ್ಸೂರ್ ಅವರು ಜೋರಾಗಿ ಗ್ರೆನೇಡ್ ಎಂದು ಕೂಗಿ ಬಾಗಿಲಿನ ಹಿಂದಕ್ಕೆ ಹಾರಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಬದಲಾಗಿ ಮುಂದಕ್ಕೆ ಹಾರಿ ಗ್ರೆನೇಡಿನ ಮೇಲೆ ಬಿದ್ದು ಸಂಪೂರ್ಣವಾಗಿ ಗ್ರೆನೇಡ್ ಅನ್ನು ಮರೆಮಾಚಿದರು. ಸ್ಫೋಟಗೊಂಡಿತು. 25 ವರ್ಷದ ಮೈಕಲ್ ಮಾನ್ಸೂರ್ ಸ್ಥಳದಲ್ಲೇ ತಮ್ಮ ಪ್ರಾಣವನ್ನು ಚೆಲ್ಲಿದರು. ಜೊತೆಗಾರರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾದರು. ಯಾಕೆಂದರೆ ಸ್ಫೋಟದ ಆ ಭಯಾನಕ ಶಕ್ತಿಯು ಮೈಕಲ್ ಮಾನ್ಸೂರ್ ಅವರ ದೇಹದ ಮೇಲೆ ಬೀರಿ ತಣ್ಣಗಾಗಿ ಹೋಗಿತ್ತು. ಮೈಕಲ್ ಮಾನ್ಸೂರ್ ಅವರ ಸಮಾಧಿಯ ಸಮಯದಲ್ಲಿ ಪ್ರಾಣಾಪಾಯದಿಂದ ಪಾರಾದವರು ಹೇಳಿದಂತಹ ಮಾತು, ಆ ಕ್ಷಣದಲ್ಲಿ ಮಿಕ್ಕಿಯು ಮರಣದ ಮುಖವನ್ನು ನೋಡಿ, ನೀನು ನನ್ನ ಸ್ನೇಹಿತರನ್ನು ಕರಕೊಳ್ಳಲಾರಿ, ಅದಕ್ಕೆ ಬದಲಾಗಿ ನಾನು ಬರುತ್ತೇನೆ ಎಂದು ಹೇಳಿದ ರೀತಿಯಲ್ಲಿತ್ತು. ಬೇರೆ 2008ನೇ ಇಸ್ವಿ ಏಪ್ರಿಲ್ 8ನೇ ತಾರೀಕಿನಂದು ಅಮೆರಿಕದ ಪ್ರೆಸಿಡೆಂಟ್ ಜಾರ್ಜ್ ಡಬ್ಲ್ಯೂ ಬುಷ್ ರವರು ಮೈಕಲ್ ಮಾನ್ಸೂರ್ ಅವರ ತಂದೆ ತಾಯಿ ವೈಟ್ ಹೌಸ್ಗೆ ಆಹ್ವಾನಿಸಿ ಮಾನ್ಸೂರ್ ಅವರ ಗೌರವಾರ್ಥ ಮರಣೋತ್ತರ ಗೌರವ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದರು. ಮಾತ್ರವಲ್ಲ, ಮೈಕಲ್ ಮಾನ್ಸೂರ್ ಅವರು ಓದಿದ ಶಾಲೆಯ ಆಡಳಿತ ವರ್ಗ ಗಾರ್ಡನ್ ಗ್ರೋವ್ ಕ್ಯಾಲಿಫೋರ್ನಿಯಾದ ಹೊಸ ಸ್ಟೇಡಿಯಂ ಅನ್ನು ಮಾನ್ಸೂರ್ ಮೆಮೋರಿಯಲ್ ಸ್ಟೇಡಿಯಂ ಎಂದು ಹೆಸರಿಟ್ಟು ಸನ್ಮಾನಿಸಿತು. ಅಷ್ಟು ಮಾತ್ರವಲ್ಲ, 2009ನೇ ಇಸ್ವಿ ತಮ್ಮ ಬತ್ತಳಿಕೆಗೆ ಸೇರಲ್ಪಟ್ಟ ಅತ್ಯಾಧುನಿಕ ತಂತ್ರಜ್ಞಾನದ ಮಿಸೈಲ್ ಡಿಸ್ಟ್ರಾಯರ್ ಅನ್ನು USS ಮೈಕಲ್ ಮಾನ್ಸೂರ್ ಎಂದು ನಾಮಕರಣ ಮಾಡುವುದರ ಮುಖಾಂತರ ಅವರ ಹೆಸರು ಯಾವಾಗಲೂ ರಾರಾಜಿಸುತ್ತಿರುವ ಹಾಗೆ ಮಾಡಿತು. ಬೇರೆ ಇದೆಲ್ಲ ಯಾಕೆ ಎಂಬ ಪ್ರಶ್ನೆಗೆ ಒಂದೇ ಒಂದು ಉತ್ತರ. ಮೈಕಲ್ ಮಾನ್ಸೂರ್ ಅವರು ತನ್ನ ಸ್ನೇಹಿತರನ್ನು ರಕ್ಷಿಸುವುದಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಪ್ರಸಂಗ ಅದಾಗಿತ್ತು. ಈ ಲೋಕದ ಕಲ್ಯಾಣ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿಕೊಟ್ಟ ಒಬ್ಬಾತನ ಕುರಿತಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ಆ ವ್ಯಕ್ತಿ ಯಾರೆಂದರೆ ದೇವಾದಿ ದೇವನು, ಕರ್ತನು, ಲೋಕದ ಮಹಿಮಾ ಸ್ಥಾನವನ್ನು ತ್ಯಾಗ ಮಾಡಿ ನರಾವತರೆತ್ತಿ ಬಂದ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಆತನಾಗಿದ್ದಾನೆ. ಹೋದಂತಹ ಸ್ಥಿತಿ ಅದಾಗಿತ್ತು. ಯಾವ ನಿರೀಕ್ಷೆ ಇಲ್ಲದೆ ನಾಶನದ ಕಡೆಗೆ ಹೋಗುತ್ತಿದ್ದ ದುಸ್ಥಿತಿ ಆತನಾಗಿತ್ತು. ಪಾಪದ ಸಂಕೋಲೆಯಲ್ಲಿ ಸಿಕ್ಕಿಕೊಂಡು ಅಯ್ಯೋ ಈ ನನ್ನ ಸ್ಥಿತಿಯಿಂದ ದೇವರು ತನ್ನ ಏಕಮಾತ್ರ ಕುಮಾರನನ್ನು ಈ ಲೋಕಕ್ಕೆ ಕಳಿಸಿಕೊಡುವ ಮೂಲಕ ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ದೇವರು ತೋರಿದ ಆ ಪ್ರೀತಿ ಮನುಷ್ಯನ ಜ್ಞಾನಕ್ಕೆ ನಿಲುಕಲಾರದ ಪ್ರೀತಿಯದಾಗಿತ್ತು. ಯಾಕೆಂದ್ರೆ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ತನ್ನ ಮಗನನ್ನೇ ಕಲ್ವಾರಿ ಶಿಲುಬೆಯಲ್ಲಿ ಯಜ್ಞಾರ್ಪಿತನಾಗಿ ಅರ್ಪಿಸಿದ ಪ್ರೀತಿಯು ಅದಾಗಿತ್ತು. ಈ ಸಂದೇಶವನ್ನು ಕೇಳುತ್ತಿರುವ ಪ್ರೇರೆ, ಯೇಸು ಕ್ರಿಸ್ತನು ಆ ಕಲ್ವಾರಿ ಶಿಲುಬೆಯ ಮರಣ ಪಾಪವನ್ನು ಊರ್ಜಿತಗೊಳಿಸಿದ ಮರಣ. ರೋಮಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕಗಳಿಗೆ ಸೇರಿತು, ಎಲ್ಲರೂ ಆಗಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸುತ್ತೆ ಎಂದು ಓದುತ್ತೇವೆ. ಈ ದೆಸೆಯಿಂದ ಪಾಪದ ದಾಸತ್ವಕ್ಕೆ ಒಳಗಾದ ಮಾನವನ ವಿಮೋಚನೆಗಾಗಿ ಪಾಪ ರಹಿತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ಕಲ್ವಾರಿ ಶಿಲುಬೆಯಲ್ಲಿ ಒಪ್ಪಿಸಿಕೊಟ್ಟನು. ನಾವು ಆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸವನ್ನು ಇಟ್ಟು ಆತನ ಮರಣದಲ್ಲಿ ನಾವು ಸಾದೃಶ್ಯರಾದಾಗ ಮಾತ್ರ ಆ ಪಾಪದಿಂದ ವಿಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ. ಬೇರೆ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯ ತನ್ನ ಮರಣದ ಮುಖಾಂತರ ಪಾಪವನ್ನು ಅನೂರ್ಜಿತಗೊಳಿಸಿದ ದೆಸೆಯಿಂದ ಮರಣವು ತನ್ನ ಶಕ್ತಿಯನ್ನು ಕಳಕೊಂಡ ಸ್ಥಿತಿ ಅದಾಯಿತು. ದೇವರ ವಾಕ್ಯದ 1ನೇ ಕೊರಿಂಥ
ಅಧ್ಯಾಯದಲ್ಲಿ ಮರಣವು ನುಂಗಿಯೇ ಹೋಯಿತು. ಮಾಡವೇ ನಿನ್ನ ಜಯದಲ್ಲಿ, ಮಾಡವೇ ನಿನ್ನ ವಿಶ್ವಕೊಂಡಿಯಲ್ಲಿ ಎಂದು ಪಾಪವೇ ಎಂದು ಹೋಗುತ್ತೇವೆ. ಕ್ರಿಸ್ತನೊಂದಿಗೆ ಕೊಂಡ ವ್ಯಕ್ತಿಯ ಮೇಲೆ ಶಾಶ್ವತವಾಗಿ ತನ್ನ ಚಾಚಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಕ್ರಿಸ್ತನ ಮೇಲೆ ಜಯವನ್ನು ನಾಗಿ ಪರಲೋಕಕ್ಕೆ ಏರಿ ಹೋಗಿ ದೇವರ ಬಲಪಾಶದಲ್ಲಿ ಆಸೀನನಾಗಿದ್ದಾನೆ. ಆತನು ವಾಗ್ದಾನ ಮಾಡಿದ ಹಾಗೆ ತಿರುಗಿ ಬಂದು ತನ್ನವರನ್ನು ತನ್ನವರಿಗೆ ಸೇರಿಸಿಕೊಳ್ಳಲಿದ್ದಾನೆ. ಲಯವಾಗುವ ಈ ದೇಹ ನಿರ್ಲಯತ್ವವನ್ನು, ಪ್ರಾಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡು ನಿತ್ಯ ಕಾಲಕ್ಕೂ ಆನಂದಿರುವುದು. ಮಕ್ಕಳ ಭಾಗ್ಯಕರವಾದಂತಹ ನಿರೀಕ್ಷೆ ಇದು ತಾನೇ ಆಗಿದೆ. ಈ ಸಂದೇಶವನ್ನು ಕೇಳುತ್ತಿರುವ ಪ್ರಿಯರೇ, ಕ್ರಿಸ್ತನ ಕುಟುಂಬಕ್ಕೆ ಸೇರಿದವರಾಗಿ ಈ ಭಾಗ್ಯಕರವಾದಂತಹ